ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚೂಡಿದಾರ್ನಲ್ಲಿ ಮಾದಕ ವಸ್ತುಗಳನ್ನು ಸಾಗಿಸುತ್ತಿದ್ದವರು ಸಿಸಿಬಿ ಬಲೆಗೆ ಬಿದ್ದಿದ್ದಾರೆ. ನೈಜೀರಿಯಾ ಮೂಲದ ವ್ಯಕ್ತಿಯಿಂದ MDMA ಪಡೆದು ಬೆಂಗಳೂರಿಗೆ ಸಾಗಾಟ ಮಾಡಲಾಗ್ತಾ ಇತ್ತು. ಸದ್ಯ ಸಿಸಿಬಿ ಪೊಲೀಸರು ಸಾಹಿಲ್ ಕುಮಾರ್ ಸತ್ಯಂ ಮತ್ತು ಕಲೀಂ ಕನ್ನಯ್ಯ ಎಂಬುವಂತವರನ್ನ ಬಂಧಿಸಿದ್ದಾರೆ. ಇವರಿಂದ ಒಟ್ಟಾರೆ 26.60 ಲಕ್ಷ ಮೌಲ್ಯದ MDMA ಹಾಗೂ ಕೋಕೇನ್ ಸೀಸ್ ಮಾಡಲಾಗಿದೆ. ಹಿಂದೆ ಬಂಧಿತವಾಗಿದ್ದಂಥ ವಿಕ್ಟರ್ ಮತ್ತು ಮೋಸಸ್ ಎಂಬುವಂಥವರು ನೀಡಿರುವಂಥ ಮಾಹಿತಿಯ ಮೇರೆಗೆ ಸಿಸಿಬಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಈ ರೀತಿಯಾಗಿ MDMA ಡ್ರಗ್ಸ್ಗಳನ್ನ ಸಾಗಾಣ ಮಾಡುವುದಕ್ಕೆ ಹೊಸದಾಗಿ ಒಂದು ಪ್ಲಾನ್ ಅನ್ನ ಕಂಡುಹಿಡಿದಿದ್ದಾರೆ. ಚೂಡಿದಾರ್ಗಳನ್ನ ಧರಿಸಿ ಅದರಲ್ಲಿ ಈ ರೀತಿಯಾಗಿ ಡ್ರಗ್ಸ್ಗಳನ್ನ ಸಾಗಿಸುವಂಥ ಈ ರೀತಿಯಾಗಿ ಶಿಫ್ಟ್ ಮಾಡುವಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಚೂಡಿದಾರ್ಗಳನ್ನು ಬ್ಯಾಗ್ ತುಂಬ ತುಂಬಿ ಅದರ ನಡುವೆ ಡ್ರಗ್ಸ್ಗಳನ್ನು ಅಡಗಿಸಿ ಇಡೋದು, ಇಲ್ಲಿ ಕಾಣದಂತೆ ಅದನ್ನು ರವಾನೆ ಮಾಡುವುದಕ್ಕೆ ಶಿಫ್ಟ್ ಮಾಡುವಂಥ ಪ್ರಯತ್ನವನ್ನ ಮಾಡುವಂಥ ಕೆಲಸವನ್ನ ಮಾಡ್ತಿದ್ರು. ಈಗ ಈ ಹಿಂದೆ ಅರೆಸ್ಟ್ ಆಗಿದ್ದಂಥ ಆರೋಪಿಗಳು ನೀಡಿರುವಂಥ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ನಡೆಸಿ ಈ ರೀತಿಯಾಗಿ ಕಳ್ಳ ಸಾಗಣೆ ಮಾಡ್ತಿದ್ದವರನ್ನ ಬಂಧಿಸಿದ್ದಾರೆ. ಒಟ್ಟು 3 ಜನ ಸಾಹಿಲ್ ಕುಮಾರ್, ಸತ್ಯಂ ಮತ್ತು ಕಲೀಂ ಎಂಬುವಂಥ 3 ಆರೋಪಿಗಳನ್ನ ಬಂಧಿಸಿ 26 ಲಕ್ಷ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದಾರೆ.